ಮೈಸೂರಿನ ಮೂಡಾದಲ್ಲಿ ಸೈಟು ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿರೋ ಆರೋಪ ಕೇಳಿ ಬಂದಿದ್ದರ ಹಿನ್ನೆಲೆಯಲ್ಲಿ ಮೂಡಾ ಆಯುಕ್ತರಾಗಿರುವಂತಹ ದಿನೇಶ್ ಕುಮಾರ್ ಅವರನ್ನ ತಲೆದಂಡ ಮಾಡಿ ಇದೀಗ ಭೈರತಿ ಸುರೇಶ್ ಆದೇಶವನ್ನ ಮಾಡಿದ್ದಾರೆ. ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಮಾಡಿದ್ದು 4 ವಾರಗಳ ಒಳಗಾಗಿ ಸೊ 50-50 ನಿವೇಶನ ಏನಿತ್ತು ಹಂಚಿಕೆ ಆಗಿರೋದ್ರ ಬಗ್ಗೆ ವರದಿ ಕೊಡಬೇಕು ಅಂತ ಹೇಳಿದೆ. ಮುಂದಿನ 1 ತಿಂಗಳವರೆಗೂ ಕೂಡ ಈ ಒಂದು ಆದೇಶ ಇರೋದ್ರಿಂದ ಆ ಸೈಟು ಹಂಚಿಕೆ ವಿಚಾರವೆಲ್ಲವೂ ಕೂಡ ಹೋಲ್ಡ್ ಮಾಡಲಾಗಿದೆ. DME ಡೈರೆಕ್ಟರ್ ಅವರು ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು IAS ಆಫೀಸರ್ನ ಸಹ ಇದನ್ನ ವಿಶೇಷ ಅಧಿಕಾರಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಮತ್ತು 27/10/2023 ಒಂದು ರೆಸಲ್ಯೂಷನ್ ಮಾಡಿ ಯಾವುದು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಪ್ರಕಾರ ಬರೆದಿದ್ದೀವಿ. ಪ್ರಾಧಿಕಾರದ ಬಡಾವಣೆ ಮತ್ತು ಇತರ ಉದ್ದೇಶಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನು ಮುಂದಿನ 1 ತಿಂಗಳು ಯಾವುದೇ ಸೈಟ್ ಹಂಚಿಕೆ ಮಾಡಬೇಡಿ ಅಂತ ಇವರೇನೋ ಆದೇಶ ಮಾಡಿದ್ರು. ಬಟ್ ಹಣ ಹಾಕಿರ್ತಕ್ಕಂಥವ್ರ ಸೈಟ್ಗೋಸ್ಕರ ಅವ್ರ ಕತೆ ಏನು, ಜನಸಾಮಾನ್ಯರು ಅದನ್ನು ಯೋಚನೆ ಮಾಡಬೇಕಲ್ವಾ.